ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ ವಾಪಸ್ ಕರ್ಕೊಂಡ್ಬಂದು ತವ್ರ ಮನೆಗೆ ಬಿಡಲ್ವೋ? ಅದಕ್ಕೋಸ್ಕರ ನೀನು ಈ ಅಪ್ಪನ ಹತ್ರ ಲಕ್ಷ ಲಕ್ಷ ರೂಪಾಯಿ ತಗೊಂಡಿಲ್ವಾ? ಮಾತಾಡೆ. ಕಾನೂನಿ ಜನರನ್ನೆಲ್ಲ ಯಾಮರ್ಸಿ ಇವನ ಎಲೆಕ್ಷನ್ ಅಲ್ಲಿ ಗೆಲ್ಸಿ ನೀನು ದುಡ್ಡು ಮಾಡ್ಕೊಳೋ ಪ್ಲಾನ್ ಮಾಡಿದೀಯ. ಮಾತಾಡೆ. ಯಾಕೆ ನೀನ್ ಬಾಯಿ ಬಿದ್ದೋಯ್ತಾ? ಇಜಮ್ಮ, ಬಾಯಿ ಬಿದ್ದೋಗ್ಬೇಕಾಗಿರೋದು ನಿಂದು. ಮಾನ ಮರಿದಿಲ್ವ ನಿನಗೆ? ಒಂದು ಹೆಣ್ಣು ಮಗುಳ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಅದನ್ನ ಆಟದ ವಸ್ತು ಅಂತ ತಿಳ್ಕೊಂಡಿದೀಯನಮ್ಮ. ಬೇಕಾದಾಗ ತಾಳಿ ಕಟ್ಟಕ್ಕೆ, ಬೇಡದಿದ್ದಾಗ ಬಿಚ್ಚಕ್ಕೆ. ನೋಡು ವಿಜಮ್ಮ, ಒಂದ್ ಮಾತು ತಿಳ್ಕ, ಇಂಥ ದೇವ್ರಂತ ಮನುಷ್ಯರ ಮೇಲೆ ಆರೋಪ ಮಾಡಿದ್ರೆ ಗ್ಯಾರಂಟಿ ಬೀದಿ ಬೀದಿ ಹಣ ಆಗೋಯ್ತೀಯ. ನಿನ್ ಜನಕ್ಕೆ ಬೆಂಕಿ ಹಾಕ. ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಅಲ್ಲ? ನೀವೆಲ್ಲರೂ ಇವಳ ಮಾತು ಕೇಳ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ. ಕೌನ್ಸಿಲರ್ ಸಾಹೇಬ್ರನ್ನ ನಾವು ನಂಬ್ತೀವಿ, ಹಾಗೆ ಸುಮ್ನ ಮೇಲೂ ನಮಗೆ ನಂಬಿಕೆ ಇದೆ ರಾಜಿ. ಇವಳ ಮಾತು ಕಟ್ಕೊಂಡು ನಾವು ಇಲ್ಲಿಗೆ ಬಂದಿಲ್ಲ. ಕಾಲೋನಿ ಜನರಿಗೆಲ್ಲ ನಂಬಿಕೆ ಬರ್ಲಿ ಅಂತ ಇಲ್ಲಿಗೆ ಬಂದಿರೋ. ಆದ್ರೆ ಇವಳು ಇದೇ ಸುಳ್ಳನ್ನ 1000 ಜನದ ಹತ್ರ ಹೇಳಿ ಸತ್ಯ ಮಾಡಕ್ ಹೊರಟಿದ್ದಾಳೆ. ಅದಕ್ಕೆ ನಮ್ ಸಾಹೇಬ್ರೆ ಇದಕ್ಕೆಲ್ಲ ಸರಿಯಾಗಿ ಉತ್ತರ ಹೇಳಿ ಅಂತ ಕರ್ಕೊಂಡು ಬಂದ್ವಿ. ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಗೌರವಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ಇಂಥವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕಳ್ಸಿ ಅವ್ರನ್ನ. ಏನನ್ನ ಮಾತಾಡ್ಬಿಟ್ಟು ತಪ್ಪಿಸ್ಕೊಳಕ್ ನೋಡ್ತಾನೆ ಇವನು. ಯೋ ದೊಡ್ಡ ಮನುಷ್ಯ, ಯೋಳಪ್ಪ, ನೀನು ದಿಟ್ಟವಾಗ್ಲೂ ಈ ಸುಮ್ಮಿನ ಮದ್ವೆ ಆಗಿಯೋ? ನಿಮ್ಮಿಬ್ರು ಮಧ್ಯ ಒಪ್ಪಂದ ಆಗಿಲ್ಲ ಅನ್ನೋದೇ ದಿಟ್ಟವಾದ್ರೆ ನಮ್ ಕಾಲೋನಿಯಲ್ಲಿ ಒಂದ್ ಅಮ್ಮವ್ರ ಗುಡಿ ಇದೆ. ನೀನ್ ಬಂದು ಅಲ್ಲಿ ಪ್ರಮಾಣ ಮಾಡು, ಆಗ ನಾವೆಲ್ಲರೂ ನಂಬ್ತೀವಿ. ಏನ್ರಪ್ಪ? ನೋಡಿದ್ರ ನಿಮ್ ಕಾಲೋನಿ ಅಳಿಯ ಕಾರ್ಪೊರೇಟರ್ ಸಾಹೇಬ್ರು ಬೈಕ್ ಬೀಗ ಹಾಕೊಂಡು ಹೆಂಗ್ ನಿಂತವನೆ ಅಂತ. ಇದ್ರಲ್ಲೇ ನೀವೆಲ್ರೂ ತಿಳ್ಕೊಳ್ಳಿ ಇವ್ನ್ ಹೆಂಗ್ ಮೋಸ ಮಾಡವನೆ, ಎಷ್ಟು ವಂಚನೆ ಮಾಡವನೆ ಅಂತ. ಮುಚ್ಚಮ್ಮ ಬಾಯಿ. ಸಾಹೇಬ್ರೆ, ಇವತ್ತು 2ರಲ್ಲೊಂದು ತೀರ್ಮಾನ ಆಗೇ ಬಿಡ್ಲಿ. ಈ ದರಿದ್ರದೊಳ ಬಾಯಿ ಮುಚ್ಚಕ್ಕಾದ್ರು ನೀವು ಪ್ರಮಾಣ ಮಾಡ್ಲೇಬೇಕು ಸಾಹೇಬ್ರೆ. ದೇವ್ರು ನಮ್ ಕಡೆ ಅವನೇ, ಬನ್ನಿ, ಏನಾಗಲ್ಲ. ಅಲ್ಲ ರಾಮಯ್ಯವ್ರೆ, ಇವ್ರು ಹೇಳ್ತಾರೆ. ನೀವು ಬನ್ನಿ ಸಾಹೇಬ್ರೆ, ಎಲ್ಲ ದೇವ್ರು ನೋಡ್ಕೊತಾನೆ. ದೇವ್ರ ನಂಬರ್ ಹೋಗೋನೆ. ಬರೋ ಸುಮ ನೋಡೇ ಬಿಡೋಣ. ಒಳ್ಳೆ ಚೆನ್ನಾಯ್ತಲ್ಲ, ಏನಾಗುತ್ತೆ ಹಾಗೆ ಬಿಡ್ಲಿ. ಆತಂಕ ಪಡ್ಬೇಡಿ ಸಾಹೇಬ್ರೆ, ನಾನು ಏನಾದರೂ ಒಂದು ಮಾಡ್ತೀನಿ. ನೋಡಿ, ಈ ಹೆಂಗ್ಸ್ ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾವೇನು ನಮ್ಮ ಮನ್ಸಲ್ಲೇನಿದೆ ಅಂತ ಚೆನ್ನಾಗಿ ಗೊತ್ತಲ್ವಾ? ಅದು ಸಾಕು. ಅದಕ್ಕೆ ದೇವ್ರ ಸಾಕ್ಷಿ ಯಾಕೆ? ಬಾವಾ, ವಿಜಯಮ್ಮ ಮಾಡಿದ ಆರೋಪ ಸುಳ್ಳು ಅನ್ನೋದೇ ಆದ್ರೆ ನೀವ್ಯಾಕೆ ಹೆದರ್ಕೋತಿದ್ದೀರಾ ಬಾವಾ? ಪ್ರಮಾಣ ಮಾಡಿ. ಅವ್ರು ಪ್ರಮಾಣ ಮಾಡ್ತಿಲ್ಲ. ಪ್ರಮಾಣ ಮಾಡ್ಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ಇದು ನಮ್ ಜೀವನ, ನಾವ್ ಏನ್ ಬೇಕಾದ್ರೂ ಮಾಡ್ಕೋತೀವಿ. ಅದನ್ನ ಕಟ್ಕೊಂಡು ಇವ್ರಿಗೇನಾಗ್ಬೇಕು? ಅಲ್ಲಲ್ಲ ಕೇಳಿಸ್ಕೊಂಡ್ರಪ್ಪ. ಏ ಸುಂದ್ರಿನ ಕೇಳಿಸ್ಕೊಂಡ್ರೇನ್ರೆ? ಅಬ್ಬಬ್ಬಬ್ಬಬ್ಬಾ, ದೇವಸ್ಥಾನಕ್ಕೆ ಬರ್ತಿದ್ದಂಗೆ ಹೆಂಗ್ ವರ್ಷ ಬದಲಾಗೋಯ್ತು ಅಂತ. ಏ ಸುಮ್ಮಿ, ನಾನು ಕಾರ್ಪೊರೇಟರ್ ಅಪ್ಪನ ಮೇಲೆ ಮಾತ್ರ ಆರೋಪ ಮಾಡ್ತಿಲ್ಲ, ನಿನ್ ಮೇಲೂ ಮಾಡ್ತೀನಿ. ನೋಡು, ನೀನು ಇವ ಅಪ್ಪನ್ ಮದ್ವೆ ಆಗಿದ್ದೆಯಾ ಹಣದ ಆಸೆಗೆ, ಅಧಿಕಾರದ ಆಸೆಗೆನೆ? ಸಾಕ್ ಸುಮ್ನಿರಕ್ಕ. ನನಗೆ ಹಣದ ಆಸೆ ಇದ್ದಿದ್ರೆ ರಾಜೇಶನ್ ಹೆಸರಲ್ಲಿ ಬಂದಿದ್ದ ಪರಿಹಾರ ದುಡ್ಡನ್ನ ನಾನು ಯಾಕೆ ಕಾಲೋನಿಯವ್ರಿಗೆ ಹಂಚ್ತಾ ಇದ್ದೆ? ಸುಮ್ಮಿ, ಈ ಪಾಪಿಗೆ ಉತ್ತರ ಕೊಡ್ಬೇಕು ಅಂತ ಅಲ್ಲ ಕಣೆ ಹೇಳ್ತಿರೋದು.
ಕಾಲೋನಿಯಲ್ಲಿ ಯಾರಿಗೂ ನಿಮ್ಮಿಬ್ರ ಬಗ್ಗೆ ಅನುಮಾನ ಬರಬಾರ್ದು ಅಂತ ಹೇಳ್ತಾ ಇದ್ದೀವಿ. ಸಾಹೇಬ್ರೆ, ನೀವು ಪ್ರಮಾಣ ಮಾಡಿ. ಇಲ್ಲಿ ನೋಡಿ, ನನ್ನ ಸಾಹೇಬ್ರನ್ನ ಹಣದಾಸೆಗೆ ಮದ್ವೆ ಆಗಿಲ್ಲ. ನನ್ನ ಸಾಹೇಬ್ರ ನಡುವೆ ಯಾವುದೇ ಹಣಕಾಸಿನ ವ್ಯವಹಾರ ಆಗ್ಲಿ ಒಪ್ಪಂದ ಆಗ್ಲಿ ಇಲ್ಲ. ಇದು ನಮ್ಮಪ್ಪನ ಮೇಲಾಣೆ, ನನ್ನ ತಂಗಿ ಮೇಲಾಣೆ, ದೇವ್ರ ಮೇಲಾಣೆ ಸತ್ಯ. ಆಯ್ತಲ್ಲ, ಇನ್ನು ಸಾಹೇಬ್ರು ಪ್ರಮಾಣ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ವಲ್ಲ? ಅಲ್ಲೇ ನೀನೊಬ್ಳು ಪ್ರಮಾಣ ಮಾಡ್ಬಿಟ್ರೆ ಸಾಕ? ಅದ್ ಸರಿ, ಕೌನ್ಸಿಲರ್ ಸಾಹೇಬಪ್ಪ ಯಾಕೆ ಪ್ರಮಾಣ ಮಾಡ್ತಿಲ್ಲ? ಅವ್ರಿಗೇನಾದ್ರೂ ಸಮಸ್ಯೆನೇ? ಏಯ್ ಸುಮ್ಮನೆ ರಾಮ, ಕಿರ್ಚ್ಬೇಡ. ಸಾಹೇಬ್ರು ಪ್ರಮಾಣ ಮಾಡ್ಬೇಕು ತಾನೆ, ಮಾಡ್ತಾರೆ ಇವಾಗ. ದೇವ್ರೆ, ಎಲೆಕ್ಷನ್ ಗೆಲ್ತಾ ಇದ್ದಾಗೆ ಸುಮ್ಮನವ್ರನ್ನ ಬಿಡ್ತೀನಿ ಅಂತ ಹೇಳಿದ ಸತ್ಯ. ಆದ್ರೆ ಈಗ ಅದ್ರ ವಿರುದ್ಧ ಹೋಗ್ಬೇಕಾಗಿದೆ. ನಿನ್ ಮುಂದೆ ಸುಳ್ಳಿನ ಪ್ರಮಾಣ ಮಾಡ್ತಾ ಇದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ದೇವ್ರೆ. ಕಾರ್ಪೆಟ್ರಪ್ಪ ಸುಮ್ನೆ ತರ ಪುಸ್ತಕಂತೆ ಕೈ ಇಟ್ಟು ಪ್ರಮಾಣ ಮಾಡ್ಬಿಟ್ರ? ಕಾಪ್ರ ಹಚ್ಕೊಂಡು ಪ್ರಮಾಣ ಮಾಡ್ಬೇಕು. ಇರಿ, ಪೂಜಾರಪ್ಪ ಕರ್ಪೂರ ತತ್ತಮ್ಮ, ನಾನು ನೋಡ್ತೀನಿ ಕರ್ಪೂರದಲ್ಲಿ ಪ್ರಮಾಣ ಮಾಡೋದನ್ನ ಕಣ್ ತುಂಬ್ಕೋತೀವಿ. ವಿಜಯಕ್ಕನ ಕಣೆ ಹೇಳ್ತಾ ಇರೋದು, ಇನ್ನೇನು ಬೇರೆ ಹೇಳ್ತಾರೆ ಅನ್ಕೊಂಡ್ಯಾ? ಇರು, ಪ್ರಮಾಣ ಮಾಡ್ಲಿ. ಪೂಜಾರಪ್ಪ ಅದ್ಯಾಕೆ ಸುಮ್ಮನೆ ನಿಂತೀಯ? ಹಚ್ಚು ಕರ್ಪೂರನ. ನೋಡಿ, ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ಅಂತ ಸುಮ್ನವ್ರನ್ನ ಮದುವೆ ಆಗಿಲ್ಲ. ಸುಮ್ನವ್ರಿಗೆ ಬೇರೆ ಹುಡುಗನ ಹುಡುಕಿದ್ದೆ. ಆದ್ರೆ ನನ್ನ ಮತ್ತೆ ಸುಮ್ನವ್ರ ಮಧ್ಯ ಸಂಬಂಧ ಕಟ್ಟಿದ್ದು ನಿನ್ ಮಗ. ಅವನ್ಗಿಲ್ದೇ ಇರೋ ಕತೆ ಕಟ್ಟಿ ಓಡೋ ಹಾಗೆ ಮಾಡಿದ್ದು ನಿನ್ ಮಗ. ನಾನು ಅದನ್ನ ತಪ್ಪು ಅಂತ ಜನರಿಗೆ ಹೇಳ್ಬೇಕಾಗಿತ್ತು. ನಾನು ಒಳ್ಳೆಯವನು ಅಂತ ಜನರಿಗೆ ಹೇಳ್ಬೇಕಾಗಿತ್ತು. ಹಾಗೆ ಸುಮ್ನವ್ರ ಗೌರವವನ್ನು ಕಾಪಾಡಬೇಕಾಗಿತ್ತು. ಅದಕ್ಕೆ ಅವ್ರ ಕೊಳ್ಳಕ್ಕೆ ತಾಳಿ ಕಟ್ತೆ. ಹೌದು, ನಾವಿಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟಿರ್ಲಿಲ್ಲ. ಆ ಸಮಯದಲ್ಲಿ ನಾವಿಬ್ರು ಒಟ್ಟಿಗೆ ಇರ್ತೀವಿ ಅನ್ನೋ ಯೋಚನೆನೂ ಇರಲಿಲ್ಲ. ಆ ಸಮಯದಲ್ಲಿ ನಂಗೆ ಬೇರೆ ಯೋಚನೆಗಳು ಬಂದಿದ್ದು ಹೌದು. ಆದ್ರೆ ಅದು ಆವಾಗ, ಈಗಲ್ಲ. ಈಗ ನಮ್ಮಿಬ್ಬರ ಮಧ್ಯೆ ಒಳ್ಳೆ ನಂಬಿಕೆ ಇದೆ, ಗೌರವ ಇದೆ, ವಿಶ್ವಾಸ ಇದೆ.
ನಾನು ಸುಮ್ಮನೆ ಅವ್ರನ್ನ ಎಲೆಕ್ಷನ್ಗೋಸ್ಕರ ಮದುವೆ ಆಗಿಲ್ಲ 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 ಇದೇ ನಿಜ ಹೇಳ್ಬೇಕು. ಇಲ್ಲ ಯಪ್ಪ ಸುಳ್ಳು ಪ್ರಮಾಣ ಮಾಡ್ತವನೆ ಇಲ್ಲ ಏಯ್ ಅಮ್ಮನ ಮುಂದೆ ಸುಳ್ಳು ಪ್ರಮಾಣ ಮಾಡ್ತೀರಾ ನಿನಗೆ ಒಳ್ಳೇದೇ ಹಾಕಿಲ್ಲ ಅಮ್ಮ ನೀನು ಸುಮ್ಮನೆ ಬಿಡಕ್ಕಿಲ್ಲ ನರ್ಕ ನರ್ಕ ಅನ್ಭವಿಸ್ತೀಯ ನೀನು ಏಯ್ ಬಾಯ್ ಬೇಡಿಕೆ ನಮ್ಮ ಸಾಹೇಬ್ರು ಏನೋ ಆಣೆ ಮಾಡಾಯ್ತು ಈಗ ಇನ್ನೊಂದು ಕತೆ ಶುರು ಮಾಡ್ಬಿಡು. ನಮ್ಮ ಸುಮ್ಮಿ ಪತಿವ್ರತನೋ ಇಲ್ವೋ ಅಂತ ಅಗ್ನಿ ಪ್ರವೇಶ ಮಾಡಕ್ಕೆ ಹೇಳ್ಬಿಡು. ಬಾಯ್ ಬೇಡ್ಕಿ ಬಜಾರಿ ಬಾಯಿ ಮುಚ್ಕೊಂಡು ನಿಂತ್ಕೊ. ಏ ವಿಜಯಕ್ಕ ಇನ್ಮೇಲಾದ್ರೂ ಸುಳ್ಳು ಹೇಳ್ಕೊಂಡು ತಿರ್ಗೋದನ್ನ ಬಿಟ್ಬಿಡು. ಇರ್ರಪ್ಪ ನಾವು ಮಾತಾಡಿ ಯಾಕೆ ಸುಮ್ಮನೆ ನಮ್ಮ ಬಾಯಿನ ಹೊಲಸು ಮಾಡ್ಕೊಳ್ಳೋಣ. ಅವಳು ಯೋಗ್ಯತೆ ಏನು ಅಂತ ಇಡೀ ಊರಿಗೆ ಗೊತ್ತೈತೆ ತಾನೇ. ಸುಮ್ಮನೆ ಏ ವಿಜಯಮ್ಮ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಕೇಳು. ಇಲ್ಲಿಂದ ಬಾಯಿ ಮುಚ್ಕೊಂಡು ಕಾಲ್ ತೆಗೆದ್ರೆ ಸರಿ, ಇಲ್ಲ ಅಂದ್ರೆ ದೇವ್ರ ಸನ್ನಿಧಲ್ಲೇ ನರಕ ಸೇರ್ಕೊಂಡ್ಬಿಡ್ತೀಯ. ರಾಮಯ್ಯ ನಾನಲ್ಲ ಸುಳ್ಳು ಹೇಳಿದ್ದು, ನಿನ್ನ ಅಳಿಯನಯ್ಯ ಸುಳ್ಳು ಪ್ರಮಾಣ ಮಾಡವನೆ. ನಿನ್ ಮಗಳು ಅಳಿಯ ಉತ್ತರ ಅನ್ಕೊಂಡಿದ್ಯಾ? ಮುಂದೈತೆ ನನಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಕೊನೆಗೆ ಅವ್ನು ರಾಜಕೀಯ ಬುದ್ಧಿ ತೋರಿಸ್ಬಿಟ್ಟ. ಹೊರಗ್ ಬಾ ವಿಚಾರಿಸ್ಕೊಂತೀನಿ. ಆಯ್ತು ನಿನಗಪ್ಪ ಮಾಡ್ತೀನಿ ಮಾರಿ ಅಪ್ಪನ. ಓಹೋ ನಾನೇ ಸುಳ್ಳು ಹೇಳ್ತೀನಂತೆ. ಕೈಗೆ ಕರಿ ನಾವು ಕಡಿಯ. ಅಕ್ಕ ಬಾವ ನಂದೊಂದು ಹರಕೆ ಇತ್ತು, ಹೇಗಿದ್ರು ಬಂದಿದ್ದೀವಿ, ತೀರ್ಸ್ಕೊಂಡು ಹೋಗಣ್ವಾ?